ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. 13/11/2024 ದಿನ ಭವಿಷ್ಯ ರಾಶಿ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ಪಂಚಾಂಗ ತಿಳಿಯೋಣ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದ್ ಋತು ಕಾರ್ತಿಕ ಮಾಸೆ ಶುಕ್ಲಪಕ್ಷೆ ದಶಮಿ ಹಗಲು 1-3 ತದುಪರಿ ತ್ರಯೋದಶಿ. ರೇವತಿ ನಕ್ಷತ್ರ ರಾತ್ರಿ 3:13 ತದುಪರಿ ಅಶ್ವಿನಿ ನಕ್ಷತ್ರ. ಅಮೃತಗಳಿಗೆ ರಾತ್ರಿ 1 ಗಂಟೆಯಿಂದ 2:30 ದುರ್ಮುಹೂರ್ತ ಬೆಳಗ್ಗೆ 11:30ರಿಂದ 12:23 ರಾಹುಗಾಲ ಮಧ್ಯಾಹ್ನ 12:17ರಿಂದ 1:57 ಸೂರ್ಯೋದಯ 6:20 ಸೂರ್ಯಾಸ್ತಮ 5:37. ಮೇಷರಾಶಿಯವರಿಗೆ ಸಣ್ಣ ಸಣ್ಣ ತೊಂದರೆಗಳಿಂದ ಅಡ್ಡಿ ಆತಂಕ ಪಡಿಸಿದರೂ ಅವುಗಳಿಂದ ಹೊರಬರುವಿರಿ. ಬೇರೆ ಎಲ್ಲ ಒಳಿತು. ಧನಧಾನ್ಯ ವೃದ್ಧಿ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಕಿರಿಕಿರಿ. ಆರ್ಥಿಕ ಧನಲಾಭ. ಸಿನಿಮಾ ರಂಗದಲ್ಲಿ ರಾಜಕೀಯ ರಂಗದಲ್ಲಿ ಉನ್ನತ ಸ್ಥಾನ. ವೈದ್ಯರಿಗೆ LIC ಉದ್ಯೋಗಿಗಳಿಗೆ ವ್ಯಾಪಾರಿಗಳಿಗೆ ಉತ್ತಮ ಅನುಕೂಲ. ಅದೃಷ್ಟ ಸಂಖ್ಯೆ 4. ವೃಷಭ ರಾಶಿಯವರಿಗೆ ಉದ್ಯೋಗ ಲಾಭ. ವಿದ್ಯಾರ್ಥಿಗಳಿಗೆ ವ್ಯಾಪಾರಿಗಳಿಗೆ ಉತ್ತಮ ದಿನ. ಧನಕನಕ ವಸ್ತುವಾಹನ ಲಾಭ. ನೂತನ ವ್ಯಾಪಾರ ಲಾಭ. ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಪೇಂಟಿಂಗ್ ವ್ಯಾಪಾರಿಗಳಿಗೆ ಧನಲಾಭ. ರೈತರಿಗೆ ಮೀನುಗಾರರಿಗೆ ಅನುಕೂಲ. ಆರ್ಥಿಕ ಲಾಭ. ಆರೋಗ್ಯ ಲಾಭ. ಈ ದಿನ ನಿಮಗೆ ಶುಭಕರವಾಗಿದೆ. ಅದೃಷ್ಟ ಸಂಖ್ಯೆ 8. ಮಿಥುನ ರಾಶಿಯವರಿಗೆ ನೂತನ ವ್ಯಾಪಾರ ಶುಭಯೋಗ. ರಾಜಕೀಯ ರಂಗದಲ್ಲಿ ಅನುಕೂಲ. ರಾಜಕೀಯ ಪ್ರವೇಶ. ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುವ ಸಾಧ್ಯತೆ. ವಿವಾಹ ಯೋಗ. ಧನಯೋಗ. ಕಲೆಗೆ ಕ್ರೀಡೆಗೆ ಉನ್ನತ ಸ್ಥಾನ. ಹೂ ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಧನಲಾಭ. ಪೂಜಾ ಸಾಮಗ್ರಿ ವ್ಯಾಪಾರಿಗಳಿಗೆ ದ್ವಿಗುಣ ಧನಲಾಭ. ಅದೃಷ್ಟ ಸಂಖ್ಯೆ 6. ಕಟಕ ರಾಶಿಯವರಿಗೆ ನೀವು ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಉದ್ಯೋಗದಲ್ಲಿ ಉನ್ನತ ಪದವಿ ಬರುವ ಸಾಧ್ಯತೆ. ಪ್ರೇಯಸಿ ಪ್ರಿಯಕರರು ಹಿರಿಯರನ್ನೊಪ್ಪಿಸಿ ವಿವಾಹ ಆಗುವ ಸಾಧ್ಯತೆ. ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ರವರಿಗೆ ಅನುಕೂಲ. ಆಟೋಮೊಬೈಲ್ ಎಲೆಕ್ಟ್ರಿಕಲ್ ಪೇಂಟಿಂಗ್ ವ್ಯಾಪಾರಿಗಳಿಗೆ ಧನಲಾಭ. ಅದೃಷ್ಟ ಸಂಖ್ಯೆ 5. ಸಿಂಹರಾಶಿಯವರಿಗೆ ಆರ್ಥಿಕ ಲಾಭ. ಆದರೆ ಆಗಿರುವ ಅಪರಾಧ ಅನರ್ಥಗಳು ನೀವು ಪಶ್ಚಾತ್ತಾಪ ಪಡೆಯುವಿರಿ. ನಿಮ್ಮ ಪ್ರಯತ್ನಗಳಿಂದ ಬೇರೆಯವರನ್ನು ತಪ್ಪು ನಮ್ಮದಲ್ಲ ಎಂದು ತೋರುವಿರಿ. ವಿದೇಶ ಪ್ರಯಾಣ. ಶತ್ರುನಾಶ ಮಿತ್ರ ಲಾಭ. ಲಾಟ್ರಿ ಬೆಟ್ಟಿಂಗ್ ಸ್ವೀಟ್ ಆಡೋಕ್ಕೆ ಹೋಗಬೇಡಿ. ಧನ ಸಾಲವಾಗಿ ಕೊಡಬೇಡಿ. ಕಲೆಗೆ ಕ್ರೀಡೆಗೆ ಲಾಭ. ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿಯವರಿಗೆ ವಿವಾಹ ಯೋಗ. ಸಂತಾನ ಪ್ರಾಪ್ತಿ. ಆಕಸ್ಮಿಕ ಬಹುಮಾನ ಬರುವ ಸಾಧ್ಯತೆ. ಸೋದರ ಮೈತ್ರಿ. ಆಸ್ತಿ ವಿವಾದ ಪರಿಹಾರ. ಕೋರ್ಟ್ನಲ್ಲಿ ವಾದ ತೀರ್ಮಾನ. ಧನ ಆಗಮನದಿಂದ ಯಜ್ಞ ಯಾಗ ಹೋಮ ಪೂಜೆಗಳು ಮಾಡುವ ಸಾಧ್ಯತೆ. ಇಲ್ಲವಾದರೆ ನೂತನ ದೇವಾಲಯ ನಿರ್ಮಾಣ ಸಾಧ್ಯತೆ. ಮನೆಯಲ್ಲಿ ಷಷ್ಠಿ ಪೂರ್ತಿ ಪೂಜೆ ಕಾರ್ಯಕ್ರಮ ನಡೆಯುವ ಸಾಧ್ಯತೆ. ಅದೃಷ್ಟ ಸಂಖ್ಯೆ 1. ತುಲಾರಾಶಿಯವರಿಗೆ ಮನೆಯ ಸಮಸ್ಯೆಗಳಾಗಲಿ ನಿಮ್ಮ ಸಮಸ್ಯೆಗಳಾಗಲಿ ಉದ್ಯೋಗದಲ್ಲಿ ಸಮಸ್ಯೆಗಳ ಬಗೆಹರಿಯುವ ಸಾಧ್ಯತೆ. ಉದ್ಯೋಗದಲ್ಲಿ ಉನ್ನತ ಪದವಿ. ಕೆಲಸ ಕಾರ್ಯಗಳಲ್ಲಿ ಜಯ. ಎಲೆಕ್ಟ್ರಿಕಲ್ ಆಟೋಮೊಬೈಲ್ ಪೇಂಟಿಂಗ್ರವರಿಗೆ ಧನಲಾಭ. LIC ಉದ್ಯೋಗಿಗಳಿಗೆ ವ್ಯಾಪಾರಿಗಳಿಗೆ ನ್ಯಾಯವಾದಿಗಳಿಗೆ ಈ ದಿನ ತುಲಾರಾಶಿಯವರಿಗೆ ಉತ್ತಮ ಅನುಕೂಲಕರ ದಿನ. ಶುಭವಾಗಲಿ. ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿಯವರಿಗೆ ಬಂಗಾರದ ಭವಿಷ್ಯತ್ ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂಥ ದಿನ. ಒಳ್ಳೆಯ ಚಿಂತನೆ. ಎಷ್ಟೇ ಬಾರಿ ನಷ್ಟ ಆಗಿದ್ದರೂ ಈ ಬಾರಿ ಜಯ ನಿಮ್ಮದೇ. ಕಳೆದುಕೊಂಡ ಗೌರ್ಮೆಂಟ್ ಕೆಲಸವಾಗಲಿ ರಾಜಕೀಯ ಪದವಿಯಾಗಲಿ ಮರಳಿ ಬರುವ ಸಾಧ್ಯತೆ. ತಪ್ಪು ನಿಮ್ಮದಲ್ಲ ಎಂದು ಒಪ್ಪಿಕೊಂಡು ಕರೆದು ಉದ್ಯೋಗವನ್ನು ನಿಮಗೆ ಒಪ್ಪಿಸುತ್ತಾರೆ. ಅದೃಷ್ಟ ಸಂಖ್ಯೆ 5.
ಧನುರಾಶಿಯವರಿಗೆ ಕೆಲವು ಸಮಯದಲ್ಲಿ ತಂದೆ ತಾಯಿ ಮಾತು ಕೇಳುವುದು ಉತ್ತಮ. ಶುಭ ಕಾರ್ಯಗಳಾಗಲಿ, ಜಮೀನು ಕೊಳ್ಳುವ, ಜಮೀನು ಮಾರುವ ವಿಷಯದಲ್ಲಿ ತಂದೆ ತಾಯಿ ಒಪ್ಪಿಗೆ ಪಡೆಯುವುದು ಉತ್ತಮ. ದೊಡ್ಡವರ ಮಾತು ಕೇಳದೆ ನೀವೇ ನಿರ್ಣಯ ತೆಗೆದುಕೊಂಡರೆ ಕಷ್ಟಗಳಲ್ಲಿ ಸಿಲುಕಿಕೊಳ್ಳುತ್ತೀರಾ. ಕಲೆಗೆ ಕ್ರೀಡೆಗೆ ಅನುಕೂಲ. ಈ ದಿನ ಧನುರಾಶಿಯವರು ಜಾಗ್ರತೆಯಿಂದ ವ್ಯವಹರಿಸಿ ಕುಲದೇವರ ಪೂಜೆ ಮಾಡಿ ಆರಾಧನೆ ಮಾಡಿ ಶುಭವಾಗುತ್ತದೆ. ಅದೃಷ್ಟ ಸಂಖ್ಯೆ 7. ಮಕರ ರಾಶಿಯವರಿಗೆ ನೀವು ಅತಿ ಬುದ್ಧಿವಂತಿಕೆಯಿಂದ ಸಮಸ್ಯೆಗಳಿಂದ ಹೊರಬರುವಿರಿ. ಬ್ರೋಕರ್ಗಳ ಒಡನೆ ವ್ಯವಹಾರ ಬೇಡ. ಕಠಿಣ ಸಮಯದಲ್ಲೂ ಶಾಂತವಾಗಿ ಆಲೋಚಿಸಿ ಉತ್ತರ ಸಿಗುತ್ತದೆ. ಶುಭಕರ ವಾರ್ತೆಗಳು ಕೇಳಿಬರುತ್ತವೆ. ವಿವಾಹ ಯೋಗ. ರೈತರಿಗೆ, ಮೀನುಗಾರರಿಗೆ, ವ್ಯಾಪಾರಿಗಳಿಗೆ ಉತ್ತಮ ಧನಲಾಭ. ತೀರ್ಥಯಾತ್ರೆಯಾಗಲಿ, ವಿದೇಶಿ ಪ್ರಯಾಣವಾಗಲಿ ಹೋಗುವ ಸಾಧ್ಯತೆ. ಅದೃಷ್ಟ ಸಂಖ್ಯೆ 4. ಕುಂಭರಾಶಿಯವರಿಗೆ ವ್ಯವಹಾರ ವ್ಯಾಪಾರಗಳಲ್ಲಿ ಬುದ್ಧಿವಂತಿಕೆ ತೋರುವಿರಿ. ವಿವಾಹ ಸಂಭ್ರಮಗಳಲ್ಲಿ ಭಾಗಿಯಾಗುವ ಸಾಧ್ಯತೆ. ಧನಲಾಭ. ಕಲೆಗೆ ಕ್ರೀಡೆಗೆ ಉನ್ನತ ಪದವಿ. ಆರೋಗ್ಯ ಲಾಭ. ನೂತನ ವ್ಯಾಪಾರ ಪ್ರಾರಂಭ. ಹಣ್ಣು ಹೂ ತರಕಾರಿ ವ್ಯಾಪಾರಿಗಳಿಗೆ ಧನಲಾಭ. ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ರವರಿಗೆ ಅನುಕೂಲ. ಅದೃಷ್ಟ ಸಂಖ್ಯೆ 6. ಮೀನರಾಶಿಯವರಿಗೆ ಸುವರ್ಣ ವಜ್ರಾಭರಣ ಪ್ರಾಪ್ತಿ. ಉದ್ಯೋಗ ಲಾಭ. ವಿದೇಶದಲ್ಲಿಯೂ ಉದ್ಯೋಗ ವ್ಯಾಪಾರ ಲಾಭ. ಗೌರ್ನಮೆಂಟ್ ಕೆಲಸ ಸಿಗುವ ಸಾಧ್ಯತೆ. ಕಲೆಗೆ ಕ್ರೀಡೆಗೆ ಅನುಕೂಲ. ರಾಜಕೀಯ ರಂಗದಲ್ಲಿರುವವರಿಗೆ, ಸಿನಿಮಾ ರಂಗದವರಿಗೆ ಉನ್ನತ ಸ್ಥಾನ. ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಲಾಭ. ರೈತರಿಗೆ, ಮೀನುಗಾರರಿಗೆ, ವ್ಯಾಪಾರಿಗೆ ಧನಲಾಭ. ಅದೃಷ್ಟ ಸಂಖ್ಯೆ 5. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಶುಭವಾಗಲಿ.